ವಾಲ್ಮೀಕಿ ಹಗರಣಕ್ಕೆ ಸಂಬಂಧಪಟ್ಟಂತೆ ಇಡಿ ರೇಡ್ ಆಗಿದೆ. ಹಾಗೆ ನಾಗೇಂದ್ರ ದದ್ದಲ್ ಅವರಿಗೆ ಸಂಕಷ್ಟ ಎದುರಾಗಿದೆ. ಇದೆಲ್ಲಾ ಮಾಧ್ಯಮದಲ್ಲೂ ಕೂಡ ಈ ಸುದ್ದಿಯನ್ನ ಗಮನಿಸ್ತಿದ್ದೀರಿ. ಆದ್ರೆ ಇದೇ ಹಗರಣಕ್ಕೆ ಸಂಬಂಧಪಟ್ಟಂತೆ ನಮ್ಮಲ್ಲಿ ಮಾತ್ರ ಇರುವ ಎಕ್ಸ್ಕ್ಲೂಸಿವ್ ಆಂಗಲ್, ರಿಪಬ್ಲಿಕ್ ಕನ್ನಡದ ಬಳಿಯಲ್ಲಿರುವ ಎಕ್ಸ್ಕ್ಲೂಸಿವ್ ಆಂಗಲ್, ಈ ಇಡೀ ಸ್ಟೋರಿಗೆ ಯಾವಾಗ ಇಡಿ ಎಂಟ್ರಿ ಕೊಡ್ತೋ ಆಗ ಕಾಂಗ್ರೆಸ್ ಪಾಳೆಯದಲ್ಲಿ ನಡುಕ ಶುರುವಾಗಿದೆ. ಹೈ ಲೆವೆಲ್ ಮೀಟಿಂಗ್, 1-to-1 ಮೀಟಿಂಗ್ ನಿರಂತರವಾಗಿ ನಡೀತಾ ಇದೆ. ಎಲ್ಲಿ ನಾಗೇಂದ್ರ ಅವರ ಬಂಧನ ಆಗತ್ತೋ, ನಾಗೇಂದ್ರ ಅವರ ಬಂಧನ ಆಗಿ ವಿಚಾರಣೆ ಮತ್ತಷ್ಟು ಚುರುಕಾದ್ರೆ ಕಾಂಗ್ರೆಸ್ನಲ್ಲಿ ಇರ್ತಕ್ಕಂಥ ಮತ್ತಷ್ಟು ದೊಡ್ಡ ದೊಡ್ಡ ತಲೆಗಳಿಗೂ ಕೂಡ ಈ ವಾಲ್ಮೀಕಿ ಹಗರಣದ ಉರುಳು ಸುತ್ತಕೊಳ್ಳುತ್ತೋ ಅನ್ನೋ ಆತಂಕ ಇದೀಗ ಪ್ರಾರಂಭವಾಗಿದೆ. ಅದರಲ್ಲೂ ಈ ಪ್ರಕರಣ ಬೆಳಕಿಗೆ ಬಂದು ಬರೋಬ್ಬರಿ 1.5 ತಿಂಗಳಾಗ್ತಾ ಬಂತು. ಇಲ್ಲಿವರೆಗೂ ಕೂಡ ನಾಗೇಂದ್ರ ಅವರನ್ನ ವಿಚಾರಣೆಗೆ ಕರೀದೇ ಇರೋದು, ದದ್ದಲ್ ಅವರ ಬಗ್ಗೆ ಆಕ್ಷನ್ ತೆಗೆದುಕೊಳ್ಳದೆ ಇರೋದು, ಸಾಕ್ಷ್ಯ ನಾಶಕ್ಕೆ ಅನುಕೂಲ ಮಾಡಿಕೊಟ್ರ, ಸರ್ಕಾರದ ಕಡೆಯಿಂದಲೇ ಶ್ರೀರಕ್ಷೆ ಲಭ್ಯವಾಯ್ತಾ? ಈ ಆಯಾಮದಲ್ಲೂ ಕೂಡ ಮುಂದಿನ ದಿನಗಳಲ್ಲಿ ತನಿಖೆ ಮತ್ತಷ್ಟು ಚುರುಕಾಗೋ ಸಾಧ್ಯತೆ ದಟ್ಟವಾಗ್ತಾ ಇದೆ. ಅದರಲ್ಲೂ ಈ ಸರ್ಕಾರದ ವಿಳಂಬ ನೀತಿ, ಒಂದು ನೋಟಿಸ್ ಕೊಡುವಲ್ಲೂ ಕೂಡ ವಿಳಂಬ, ಹಾಗೆ ಇದರ ಬಗ್ಗೆ ರಿಯಾಕ್ಟ್ ಮಾಡುವಲ್ಲೂ ಕೂಡ ವಿಳಂಬ. ಇದೆಲ್ಲವನ್ನ ಗಮನಿಸಿದ್ರೆ ಮುಂದಿನ ದಿನಗಳಲ್ಲಿ ಇಡೀ ಕಾಂಗ್ರೆಸ್ ಸರ್ಕಾರಕ್ಕೇನೆ, ಅದರಲ್ಲೂ ನೇರವಾಗಿ ಸಿದ್ದರಾಮಯ್ಯ ಅವ್ರಿಗೇನೆ ಈ ಪ್ರಕರಣ ಉರುಳಾಗೋ ಸಾಧ್ಯತೆ ಕಂಡು ಬರ್ತಾ ಇದೆ. ವಾಲ್ಮೀಕಿ ನಿಗಮದಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಬೆಳಕಿಗೆ ಬಂದಿದ್ದು ಮೇ 26-27ಕ್ಕೆ ಚಂದ್ರಶೇಖರನ್ ಅವರು ಆತ್ಮಹತ್ಯೆಗೆ ಶರಣಾದ ಸಂದರ್ಭದಲ್ಲಿ ಡೆತ್ ನೋಟ್ನಲ್ಲಿ ಇಂಚಿಂಚು ಮಾಹಿತಿಯನ್ನ ಕೂಡ ಹೊರ ಹಾಕಿದ್ರು ಚಂದ್ರಶೇಖರನ್. ಪ್ರಕರಣ ಬಯಲಿಗೆ ಬಂದು 1.5 ತಿಂಗಳ ಬಳಿಕ ಎಸ್ಐಟಿ ಅಧಿಕಾರಿಗಳಿಂದ ವಿಚಾರಣೆ, ಇಡಿಯಿಂದ ದಾಳಿ. ಎಸ್ಐಟಿ ವಿಚಾರಣೆಗೆ ಹಾಜರಾಗಿದ್ದೆ ನಾಗೇಂದ್ರ ಅವರು ನಿನ್ನೆ, ದದ್ದಲ್ ಅವರು ನಿನ್ನೆ. ಎಸ್ಐಟಿ ಹಾಗಾದ್ರೆ ಉಳಿದ ಆರೋಪಿಗಳನ್ನ ಬಂಧಿಸ್ತು, ವಿಚಾರಣೆ ಮಾಡ್ತು, ಇವರಿಬ್ಬರನ್ನ ಕರೀಲಿಕ್ಕೆ ಯಾಕಿಷ್ಟು ವಿಳಂಬ ಮಾಡ್ತು? ದೊಡ್ಡ ಪ್ರಶ್ನೆ. ಸರ್ಕಾರ ಕೂಡ ಇದಕ್ಕೆ ನ್ಯಾಯಾಲಯದ ಮುಂದೆ ಉತ್ತರ ಕೊಡಬೇಕಾದಂತಹ ಪರಿಸ್ಥಿತಿ ಡೆಫಿನೆಟ್ಲಿ ಬರುತ್ತೆ. ಸಾಕ್ಷ್ಯ ನಾಶಕ್ಕೆ ಸಮಯಾವಕಾಶವನ್ನ ಕೊಡ್ತಾ ಸರ್ಕಾರ ಹಾಗಾದ್ರೆ ಈಗ ಇಡೀ ಅಧಿಕಾರಿಗಳು ಹೋಗಿ ದಾಳಿಯನ್ನ ನಡೆಸಿದ್ದಾರೆ, ದಾಖಲಾತಿಗಳ ಪರಿಶೀಲನೆ ನಡೆಸುತ್ತಿದ್ದಾರೆ. 1.5 ತಿಂಗಳು ಒಬ್ಬ ಸಚಿವರಿಗೆ, ಒಬ್ಬ ಶಾಸಕರಿಗೆ ಇಂಥದ್ದೊಂದು ಹಗರಣ ತಮ್ಮ ಸುತ್ತ ಸುತ್ತಕೊಂಡಿದೆ ಅಂತ ಗೊತ್ತಾದಾಗ 1.5 ತಿಂಗಳುಗಳ ಕಾಲ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಸಾಕ್ಷ್ಯಗಳನ್ನ ಹಾಗೆ ಭದ್ರವಾಗಿಟ್ಟಿರ್ತಾರೆ. 1.5 ತಿಂಗಳಾದ್ಮೇಲೆ ಎಸ್ಐಟಿ ನಮ್ಮನ್ನು ವಿಚಾರಣೆ ಕರೀತಾರೆ, 1.5 ತಿಂಗಳಾದ್ಮೇಲೆ ಇಡಿ ಅವರು ಬರ್ತಾರೆ. ಅಲ್ಲಿವರೆಗೂ ಈ ಸಾಕ್ಷ್ಯಗಳು ಹಾಗೆ ಇರಲಿ ಅಂತ ಹೇಳಿ ಇಟ್ಟಿರ್ತಾರ? ಪ್ರಶ್ನೆಯನ್ನು ನಿಮ್ಮ ಮುಂದೆ ಬಿಡ್ತಾ ಇದ್ದೀವಿ. ಹಗರಣದಲ್ಲಿ ಬೃಹತ್ ಪ್ರಮಾಣದಲ್ಲಿ ಸಾಕ್ಷ್ಯ ನಾಶ ಆಗಿರುವ ಶಂಕೆ ಇದೆ. ಇಡಿ ದಾಳಿಯ ಮುನ್ಸೂಚನೆ ನಾಗೇಂದ್ರ ಅವರಿಗೆ ಇತ್ತ ಅನ್ನೋ ಪ್ರಶ್ನೆ ಕೂಡ ಕಾಡ್ತಾ ಇದೆ. ಮೊದಲೇ ಸೂಚನೆಯನ್ನ ಪಡೆದಿದ್ರ ಮಾಜಿ ಸಚಿವರು? 2 ತಿಂಗಳಿಂದಲೇ ಸಾಕ್ಷ್ಯ ನಾಶ ಮಾಡ್ತಾ ಇರುವ ಶಂಕೆ ಕೂಡ ಇದೆ. ಹೀಗಾಗಿ ಈ ಪ್ರಕರಣದಲ್ಲಿ 3 ತನಿಖಾ ಸಂಸ್ಥೆಗಳು ತನಿಖೆ ಮಾಡ್ತಿದ್ರು ಕೂಡ ಎಷ್ಟರ ಮಟ್ಟಿಗೆ ಸಾಕ್ಷ್ಯಗಳು ಲಭ್ಯವಾಗುತ್ತೆ ಅನ್ನೋದು ಸದ್ಯಕ್ಕಿರುವ ಪ್ರಶ್ನೆ.